ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು ಸುಮಾರು 27ನೇ ಎಪಿಸೋಡ್ವರೆಗೆ 368 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 28ನೇ ಎಪಿಸೋಡ್ನಲ್ಲಿ 369ನೆಯ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಧರ್ಮರಾಜನ ಚಿಂತೆ ಏನು? ಜರಾಸಂಧನ ವಧೆ ಆಗಲಿಲ್ಲವಲ್ಲ, ಇದು ಧರ್ಮಚಿಂತೆ. ಕೃಷ್ಣ ಚಿಂತೆಯನ್ನು ಹೇಗೆ ಪರಿಹರಿಸಿದ? ಹಿಂದೆ ಉದ್ಧವನ ಉಪಾಯ ಹೇಳಿದ್ದ. ಏನು? ಕೃಷ್ಣ ಭೀಮಾರ್ಜುನರೊಂದಿಗೆ ಬ್ರಾಹ್ಮಣ ವೇಷದಿಂದ ಅವನ ಬಳಿಗೆ ಹೋಗಬೇಕು, ದ್ವಂದ್ವ ಯುದ್ಧವನ್ನು ಕೇಳಬೇಕು. ಆ ದ್ವಂದ್ವ ಯುದ್ಧದಲ್ಲಿ ಭೀಮಸೇನಿಂದ ಜರಾಸಂಧನನ್ನು ಕೊಲ್ಲಿಸಬೇಕು. ಅದಕ್ಕಾಗಿ ಆ ಉಪಾಯವನ್ನು ಚಿಂತನೆ ಮಾಡಿದ. ಕೃಷ್ಣ ಭೀಮಾರ್ಜುನರನ್ನು ಕರ್ಕೊಂಡ, ತಾನೂ ಕೂಡ ಸೇರಿ ಮೂವರು ಬ್ರಾಹ್ಮಣ ವೇಷದಲ್ಲಿ ಜರಾಸಂಧನ ಬಳಿಗೆ ಹೋಗಿದ್ದಾರೆ. ಆ ಜರಾಸಂಧ ನಿತ್ಯ ಶಿವಪೂಜೆಯನ್ನು ಮಾಡಿ ಯಾರ್ಯಾರು ಬಂದಿದ್ದಾರೆ ಬ್ರಾಹ್ಮಣರು ಏನು ಬೇಕು ಅವರಿಗೆಲ್ಲ ದಾನ ಕೊಡ್ತಾ ಇದ್ದ. ಆ ಕ್ಯೂ ನಿಂತ್ಕೊಂಡಿತ್ತು, ಎಲ್ಲ ಕೇಳ್ತಕ್ಕಂಥವ್ರು ಬೇಡ್ತಕ್ಕಂಥವ್ರು. ಆ ಕ್ಯೂನಲ್ಲಿ ಇವರು ಸೇರಿಕೊಂಡ್ರು, 3 ಜನರು, ಭೀಮ, ಅರ್ಜುನ ಮತ್ತು ಕೃಷ್ಣ. ಆಮೇಲೆ ಅವ್ರ ಸರದಿ ಬಂತು ರಾಜನೆದುರಿಗೆ. ಏನು ಬೇಕು ನಿಮಗೆ ಅಂತ ರಾಜ ಕೇಳ್ತಾನೆ. ಆಗ ಇವರು ದ್ವಂದ್ವ ಯುದ್ಧ ಬೇಕು ನಮಗೆ, ನಾವೇನೋ ಊಟಕ್ಕೆ ತಿಂಡಿಗೆ ಕಾಫಿಗೆ ಮತ್ಯಾವುದು ದಕ್ಷಿಣೆಗೆ ಬಂದವರಲ್ಲ, ನಮಗೆ ನೀನು ದ್ವಂದ್ವ ಯುದ್ಧ ಕೊಡಬೇಕು, ಅದು ಭಿಕ್ಷೆ, ನಮ್ಮ ಜೊತೆಗೆ ಒಬ್ಬನೇ ಹೋರಾಟ ಮಾಡಬೇಕು ನಿಂತ್ಕೊಂಡು. ನಮ್ಮ 3 ಮಂದಿ ಪೈಕಿ ಯಾರೋ ಒಬ್ಬರು ಆರಿಸ್ಕೋಬೇಕಾರೆ ಯಾರೊಬ್ಬರ ಜೊತೆಗೂ ನೀನೊಬ್ಬನೇ ನಿಂತು ಯುದ್ಧವನ್ನು ಮಾಡ್ತಕ್ಕಂಥದ್ದು. ಅದನ್ನು ನೋಡಿದ ಜರಾಸಂಧ, ಎಲ್ಲೋ ನೋಡ್ದಾಗಿದೆಯಲ್ಲ ಇವ್ರನ್ನ ಅಂತ. ಮುಖದ ಪರಿಚಯ, ವೇಷದೇನೋ ಬ್ರಾಹ್ಮಣ ವೇಷದಲ್ಲಿದೆ. ನೋಡ್ತಾನೆ ಅವರ ಈ ಬಲಭಾಗದ ಭುಜದಲ್ಲಿ, ಅದು ಕ್ಷತ್ರಿಯರಿಗೆ ಅದೊಂದು ಗುರುತಿರ್ತದೆ, ಬಾಣವನ್ನು ಹಿಂಗೆ ಎಳೆದು ಅಲ್ಲಿ ಕಪ್ಪು ಚಿಹ್ನೆ, ಕಪ್ಪು ಕಲೆ ಬಿದ್ದಿರ್ತದೆ, ಗುರುತು. ಅದು ನೋಡಿದ, ಇವ್ರು ಯಾರೋ ಬ್ರಾಹ್ಮಣರು ಅಂತ ವೇಷ ಹಾಕ್ಕೊಂಡು ಬಂದಾರೆ, ನೋಡ್ಲಿಕ್ಕೆ ಕ್ಷತ್ರಿಯರಾಗಿದ್ದಾರೆ ಇವರು. ಅವರ ಆ ದೇಹದ ಆಕಾರ ನೋಡುವಾಗ ಕ್ಷತ್ರಿಯರಿರಬೇಕು ಇವರು, ವೇಷ ಮತ್ತು ಬ್ರಾಹ್ಮಣರಿದ್ದಿದೆ. ಇರಲಿ, ಏನು ಬೇಕಾದ್ರೆ ಹಾಕ್ಕೊಳ್ಳಿ, ಬ್ರಾಹ್ಮಣರು ಬಂದಿದ್ದಾರೆ ಅಂದರೆ ಮುಗಿದೋಯ್ತು, ಅವರು ನಾನು ಯಾವ್ದು ಬೇಕಾದಿರಲಿ ಅದನ್ನು ಕೊಟ್ಟು ಬಿಡ್ತೇನೆ ಅಂತ ವಿಚಾರವನ್ನು ಮಾಡ್ತಾನೆ. ಆ ಪ್ರಕಾರ ಆಯಿತು ಅಂತ ದ್ವಂದ್ವ ಯುದ್ಧದ ಮಾತನ್ನು ಕೊಟ್ಟ. ಆ ದ್ವಂದ್ವ ಯುದ್ಧ ಪಡ್ಕೊಂಡು ಅದರಲ್ಲಿ ಭೀಮಸೇನಿಂದ ಜರಾಸಂಧನನ್ನು ಕೃಷ್ಣ ಕೊಲಿಸಿದ್ದಾನೆ. ಯಾರು ಈ ಜರಾಸಂಧ? ಇವನು ಬೃಹದ್ರಥನ ಪುತ್ರ. ಅವನಿಗೊಂದು ಮಗು ಹುಟ್ಟಿತು. ಹುಟ್ಟುವಾಗ 2 ಹೋಳಾಗಿ ಹುಟ್ಟಿತು ಇಡೀ ದೇಹ. ಒಂದು ಹೋಳಿನಲ್ಲಿ 1 ಕಣ್ಣು, 1 ಮೂಗಿನ ಹೊರಳೆ, 1 ಕಿವಿ, ಹೀಗೆಲ್ಲ. ಹಾಗೆ ಮತ್ತೊಂದು ಹೋಳು. ಇದೇನಪ್ಪ ಅಸಹ್ಯ, ಛೀ, ಅದನ್ನು ಹೊರಗೆ ಎಸೆದ್ಬಿಟ್ರು. ಅಲ್ಲೇ ರಾಕ್ಷಸಿ ಒಡೆತೊಬ್ಬಳು, ಜರ ಅಂತ ರಕ್ಕಸಿ, ಅದನ್ನು ಪೀಸ್ ಜೋಡಿಸಿದದನ್ನು ಆಟ ಆಡ್ತಾ ಖುಷಿಯಿಂದ ಮಾತಾಡ್ತಾ ಹಂಗೆ ಹೋಗಿ ಜೋಡಿಸಿ ಜರಯ ಸಂಧಿತ ಜರಾಸಂಧ, ಅವಳಿಂದ ಜೋಡಿಸಲ್ಪಟ್ಟವನಾದ್ದರಿಂದ ಅವನಿಗೆ ಜರಾಸಂಧ ಅಂತ ಹೆಸರು ಬಂದಿತು. ಈ ಜರಾಸಂಧ ನೆಲೆಸಿದ ಸ್ಥಳ ಯಾವುದು? ಗಿರಿವ್ರಜ ಅನ್ನುವ ಪಟ್ಟಣ. ದ್ವಂದ್ವ ಯುದ್ಧವನ್ನು ಯಾಕೆ ಕೇಳಿದರು? ಏನು ಉದ್ದೇಶ ಅಂತಂದರೆ, ಅಮಾಯಕರ ಹತ್ಯೆ ತಡೆಯಬೇಕಾಗಿದೆ. ದೊಡ್ಡ ಸೈನ್ಯ ತಗೊಂಡು ಯುದ್ಧ ಮಾಡಿದಾಗ ಸುಮ್ಮನೆ ಒಂದಷ್ಟು ಜನ ಆ ಕಡೆಯವರು ಈ ಕಡೆಯವರು ಸಾಯ್ತಾರೆ, ಅವರೆಲ್ಲ ಅಮಾಯಕರು. ಇವರು ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಯುದ್ಧ ನಡೆದಾಗ ಅಮಾಯಕರ ಹತ್ಯೆ ತುಂಬ ಆಗಿಬಿಡ್ತದೆ, ಹಾಗಂತ ತಡೆಯಬೇಕಾಗಿದೆ. ಅದಕ್ಕಾಗಿ ದ್ವಂದ್ವ ಯುದ್ಧವನ್ನು ಕೇಳಿದ್ದಾರೆ. ಬ್ರಾಹ್ಮಣ ವೇಷದಿಂದ ಯಾಕೆ ಹೋಗಿದ್ದಾರೆ ಅಂತಂದರೆ, ಬ್ರಾಹ್ಮಣರು ಅಂದರೆ ಯಾವಾಗಲೂ ಪೂಜ್ಯರು. ಯಾಕೆ? ಅವರ ಸದಾಚಾರ, ತಪಸ್ಸು, ಅಧ್ಯಯನ, ಜ್ಞಾನ ಮುಂತಾದವುಗಳಿಂದ ಶುದ್ಧರಾಗಿರತಕ್ಕಂಥ ಬ್ರಾಹ್ಮಣರು ಸರ್ವದಾ ಸದಾ ಪೂಜ್ಯರು, ಸರ್ವಪೂಜ್ಯರು. ಅದಕ್ಕಾಗಿ ಬ್ರಾಹ್ಮಣರಿಗೆ, ಇಂಥ ಬ್ರಾಹ್ಮಣರಿಗೆ ಯಾವಾಗಲೂ ಗೌರವ ಇತ್ತು. ಅದು ರಾಕ್ಷಸರಿರಲಿ ಯಾರೇ ಇರಲಿ ಎಲ್ಲರೂ ಗೌರವ ಕೊಡ್ತಾ ಇದ್ದರು. ಅದಕ್ಕಾಗಿ ಬ್ರಾಹ್ಮಣ ವೇಷದಿಂದ ಹೋಗಿದ್ದಾರೆ. ಬ್ರಾಹ್ಮಣರಿಂದ ದ್ವಂದ್ವ ಯುದ್ಧ ಬೇಡಿಕೆ ಬಂದಾಗ ಜರಾಸಂಧನ ಅನಿಸಿಕೆ ಏನು? ಅವ ಅಂದ, ನನ್ನೊಂದು ಪ್ರತಿಜ್ಞೆ, ಯಾರು ಆತಿಥ್ಯ ವೇಳೆಯಲ್ಲಿ ಬಂದಿದ್ದಾರೆ ಅವ್ರು ಯಾರು ಬೇಕಾದಿರಲಿ, ಆತಿಥ್ಯ ವೇಳೆಯಲ್ಲಿ ಯಾರು ಬಂದಿದ್ದಾರೆ ಅದು ಕೊಡ್ತಕ್ಕಂಥದ್ದು ಶ್ರೇಷ್ಠ ಧರ್ಮ. ಅದರ ಮತ್ತೆ ವಿಪ್ರರು, ಸರ್ವಮಾನ್ಯರು, ಸರ್ವಪೂಜ್ಯರು,
ಅವರೇನು ಬೇಡ್ತಾರೆ ಇಲ್ಲ ಅನ್ನೋ ಹಾಗಿಲ್ಲ, ಬೇಕಾದಿಲ್ಲ. ಅಷ್ಟಕ್ಕವರು ಪ್ರಾಣ ಕೇಳ್ಯಾರು ಅಂತ ಇಟ್ಕೊಳ್ಬೇಕಾರೆ ಹೋಗಲಿ. ನಶ್ವರದಿಂದ ಶಾಶ್ವತ ಸಂಪಾದನೆಯ ಚಿಂತನೆ ತಂದುಕೊಳ್ಳಬೇಕು. ಈ ದೇಹ ನಶ್ವರ, ಇವತ್ತೆಲ್ಲ ನಾಳೆ ಬಿದ್ದು ಹೋಗ್ತಕ್ಕಂಥದ್ದೇ. ಇವತ್ತು ದಾನ ಕೊಟ್ಟರು ಬಿದ್ದು ಹೋಗ್ತದೆ, ದಾನ ಕೊಡದಿದ್ರೂ ಬಿದ್ದು ಹೋಗ್ತದೆ. ನಾ ಸಾಯೋದು ಒಂದು ದಿವಸ ಹೋಗಲೇಬೇಕಲ್ವ. ಆ ನಶ್ವರದಿಂದ ಅನಶ್ವರವಾದ ಶಾಶ್ವತವಾದನ್ನು ಸಾಧನೆ ಮಾಡಿಕೊಳ್ತಕ್ಕಂಥದ್ದೇ ಜಾಣತನ. ಹಿಂದೆಲ್ಲ ಇದ್ದರು ರಾಜ ಹರಿಶ್ಚಂದ್ರ, ರಾಜ ರಂತಿದೇವ, ಶಿವಚಕ್ರವರ್ತಿ, ಬಲಿಚಕ್ರವರ್ತಿ, ಒಬ್ಬೊಬ್ಬರು ಕೂಡ ಈ ನಶ್ವರ ದೇಹದಿಂದ ಅನಶ್ವರವಾದನ್ನು ಸಾಧನೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಅವರ ಹೆಸರು ಉಳಿದಿದೆ. ರಾಜ ರಂತಿದೇವನದ್ದೋ, ರಾಜ ಹರಿಶ್ಚಂದ್ರನದ್ದೋ, ಶಿಬಿ ಚಕ್ರವರ್ತಿಯದೋ, ಎಲ್ಲರೂ ಕೂಡ ಬಲಿಚಕ್ರವರ್ತಿ, ಎಲ್ಲರೂ ಕೂಡ ನಶ್ವರದಿಂದ ಶಾಶ್ವತ ಕೀರ್ತಿ ಸಂಪಾದನೆಯನ್ನು ಅವ್ರು ಮಾಡಿಕೊಂಡಿದ್ದಾರೆ. ಶಿವಚಕ್ರವರ್ತಿ ಹತ್ತಿರ ಪರೀಕ್ಷೆ ಮಾಡೋಕ್ಕೆ ಬರ್ತಾರಂತೆ ಇಂದ್ರ ಮತ್ತು ಯಮ. ಇಂದ್ರ ಗಿಡುಗನ ವೇಷದಲ್ಲಿ ಪಕ್ಷಿ, ಯಮ ಪಾರಿವಾಳ ರೂಪದಲ್ಲಿ, ಇಬ್ಬರು ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ. ಬಂದರು ಪಾರಿವಾಳ ಬೆನ್ನಟ್ಟಿಕೊಂಡು ಗಿಡುಗನು ಬಂತು. ಆ ಪಾರಿವಾಳ ಬಂತು ರಾಜನ ತೊಡೆಯ ಮೇಲೆ ಬಂದು ಕೂತ್ಕೊಂತು ಅರಮನೆಯಲ್ಲಿ. ಗಿಡುಗನು ಬಂತು, ಅವ್ರು ದೂರ ನಿಂತ್ಕೊಳ್ತು. ರಾಜ ಅದಕ್ಕೆ ಭರವಸೆ ಕೊಟ್ಟ, ಚಿಂತೆ ಮಾಡಬೇಡ, ನಿಮಗೆ ಭರವಸೆ ಕೊಟ್ಟಿದ್ದೇನೆ, ರಕ್ಷಣೆ ಕೊಡ್ತೇನೆ. ಅಷ್ಟರಲ್ಲೇ ಆ ಗಿಡುಗು ಹೇಳ್ತು, ರಾಜ ನಾನು ಬೆನ್ನಟ್ಟಿ ಬಂದಿದ್ದೇನೆ, ಆ ಪಕ್ಷಿ ನನಗೆ ಆಹಾರದು, ನನಗೆ ಬಿಡೋದನ್ನು, ನನಗೆ ಆಹಾರ ಬಿಟ್ಕೊಡು ಅಂತ. ಇಲ್ಲ, ನಾನು ರಾಜ, ಪ್ರಜಾರಕ್ಷಣೆ ಮಾಡತಕ್ಕ ನನ್ನ ಕರ್ತವ್ಯ. ತತ್ರಾಪಿ ಯಾರು ಶರಣಾಗತರಾಗಿದ್ದಾರೆ ರಕ್ಷಣೆ ಕೊಡುವಂಥ ಅವ್ರನ್ನ ಕಾಪಾಡೋದು ನನ್ನ ಮುಖ್ಯ ಧರ್ಮ. ನಾನೀಗ ಅದು ಭರವಸೆ ಕೊಟ್ಟಿದ್ದೇನೆ, ರಕ್ಷಣೆ ಕೊಡ್ತೇನೆ ಅಂತ. ಅದನ್ನು ಬಿಟ್ಟುಕೊಳ್ಳೋ ಸಾಧ್ಯವೇ ಇಲ್ಲ. ನನ್ನ ಧರ್ಮ ಲೋಪ ಆಗಿಬಿಡ್ತದೆ ಅಂತ ರಾಜ ಹೇಳ್ತಾನೆ. ಆಗ ಗಿಡುಗ ಹೇಳ್ತದೆ, ಅಲ್ಲ ರಾಜ, ನನ್ನ ಆಹಾರವನ್ನು ಕಸಿದುಕೊಂಡು ನಿನ್ನ ಧರ್ಮರಕ್ಷಣೆ ಅಂತ ಇಟ್ಕೊಂಡಿ ಅಂತಂದರೆ ನನ್ನನ್ನು ಉಪವಾಸ ಕೊಂದ ಪಾಪ ನಿನಗೆ ಬರುವುದಿಲ್ವ? ಎಲ್ಲಿ ಧರ್ಮ ನಿಂದು? ಒಂದನೇನೋ ಮಾಡಲಿಕ್ಕೆ ಮತ್ತೊಂದೇನೋ ಮಾಡಿದಲ್ಲ. ರಾಜ ಅಂತಾನೆ, ನಿನ್ನ ಕೊಂದ ಧರ್ಮ ಪಾಪ ನನಗೇನು ಬರೋದಿಲ್ಲ. ಯಾಕೆ? ನಿನಗೆ ಹಸಿವಾಗಿದೆ ಅಲ್ವಾ, ನಿನಗೆ ಆಹಾರ ಬೇಕಲ್ಲ, ನಾನು ವ್ಯವಸ್ಥೆ ಮಾಡ್ತೇನೆ, ನಿನಗೆ ಬೇರೆ ಮಾಂಸ ತಂದು ಕೊಡ್ತೇನೆ ವ್ಯವಸ್ಥೆ. ಆಗ ಮತ್ತೆ ಗಿಡುಗು ಹೇಳ್ತು, ನನಗೆ ಬೇರೆ ಮಾಂಸ ನಡೆಯೋದಿಲ್ಲ. ನೀನು ಕೊಡೋದೇ ಇತ್ತು ಅಂದರೆ, ನಿನಗೆ ಆ ಪಾರಿವಾಳ ಬಗ್ಗೆ ಭಾಳ ಪ್ರೀತಿನೇ ಇತ್ತು ಅಂತಂದರೆ, ಅದರ ಮಾಂಸ ಅದನ್ನು ಉಳಿಸ್ಬೇಕು ಅಂತಾಗಿದ್ದರೆ ನಿನ್ನ ದೇಹದ ಮಾಂಸವನ್ನು ನನಗೆ ಕೊಡಬೇಕು. ಅದು ಎಷ್ಟು? ಸ್ವಲ್ಪ ಅಲ್ಲ, ಪಾರಿವಾಳ ತೂಗುವಷ್ಟು. ಅದು ಎಷ್ಟು ಅದರ ವೇಟ್ ಅದ ಅಷ್ಟು ಕೊಡಬೇಕು. ಅವ ಸುಮ್ಮನಾಗ್ತೀನಿ. ಆಯಿತು ಅಂದ್ರೆ ರಾಜ, ನಾನು ಮಾತು ಕೊಟ್ಟಾಗಿ ಪಾರಿವಾಳ ಕಾಪಾಡ್ತೇನೆ ಅಂತ ಬೇಕಾದಾಗಲಿ ತಕ್ಕಡಿ ತರಿಸ್ದ. ಒಂದು ಪರಡಿಯಲ್ಲಿ ಆ ಪಾರಿವಾಳವನ್ನು ಇಟ್ಟ, ಇನ್ನೊಂದು ಪರಡಿಯಲ್ಲಿ ತನ್ನ ದೇಹವನ್ನು ಕತ್ತರಿಸಿ ಮಾಂಸ ಹಾಕ್ತಾ ಇದ್ದಾನೆ. ಅದು ದೈವ ಲೀಲೆ, ದೈವ ಮಾಯೆ. ಇಷ್ಟು ಪಾರಿವಾಳ ಇತ್ತು ಮೊದಲು, ಅದು ಕತ್ತರಿಸಿ ಮಾಂಸ ಹಾಕ್ತಾ ಇರುವಾಗ ಬೆಳೀಲಿಕ್ಕೆ ಪ್ರಾರಂಭ ಆಯ್ತದೆ, ದೊಡ್ಡದಾಯ್ತದೆ. ಇಡೀ ದೇಹದ ಮಾಂಸ ಕತ್ತರಿಸಿ ಹಾಕಿ ಪಾಳಿ ಬಂತು. ಜನರಂದ್ರೆ ಪ್ರಜೆಗಳು, ಏನು ಹುಚ್ಚರಾಜ ಇವ ಅಂತ. ಎಂಥ ಒಂದು ಅವಕಾಶ, ಸುವರ್ಣ ಅವಕಾಶ, ರಾಜ್ಯ ಆಳತಕ್ಕಂಥದ್ದು. ಏನು ಸೌಂದರ್ಯ, ಏನು ಸೌಭಾಗ್ಯ, ಏನು ವೈಭವ, ಏನೆಲ್ಲ ಭಕ್ಷ್ಯಭೋಜ್ಯ ಪದಾರ್ಥಗಳು, ಏನೆಲ್ಲ ಅರಮನೆ ವಿಲಾಸ ವಾಸ್ತವ್ಯ ಎಲ್ಲ ಬಿಟ್ಟು ಒಂದು ಪಕ್ಷಿ ಕಾಪಾಡ್ತೀನಿ ಅಂಥೇಳಿ ಮೂರ್ಖತನ ಮಾತು ಕೆಲಸ ಮಾಡ್ತಿದ್ದಾರೆ. ಬೇಡ ಅಂತೆಲ್ಲ ಅಂದರು. ಕೇಳಿಲ್ಲ ರಾಜ, ನಾನು ಮಾತು ಕೊಟ್ಟಾಗಿದೆ, ರಕ್ಷಣೆ ಮಾಡೋದೇ ನನ್ನ ಧರ್ಮ ಅಂತ ಹೇಳಿದ ಎಲ್ಲ ದೇಹದ ಮಾಂಸವನ್ನು ಕತ್ತರಿಸಿ ಹಾಕ್ತಾನಂತೆ. ಆವಾಗ ಆ ಬಂದಿರತಕ್ಕಂಥ ಇಂದ್ರ ಮತ್ತು ಯಮ ಸಂತೋಷಪಟ್ಟರಂತೆ ರಾಜನ ಆ ಶರಣಾಗತ ರಕ್ಷಣೆಯ ಧರ್ಮಕ್ಕೆ. ತುಷ್ಟಾವಕ್ಷತ ದೇಹಂ ತಂ ರಾಜಾನಂ ಚಕ್ರತು ಶಿಬಿಂ. ಏನು ದೇಹ ಮಾಂಸ ಕತ್ತರಿಸಿ ಹಾಕಿದ್ದ ಎಲ್ಲ ಪೀಸ್ ಹಾಕಿ ದೇಹ ಮತ್ತೆ ಆ್ಯಸ್ ಇಟ್ ಈಸ್ ಮತ್ತೆ ಮೊದಲಿದ್ದಂತೆ ಆ ದೇಹವನ್ನು ನಿರ್ಮಾಣ ಮಾಡಿ ಆರೋಗ್ಯವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ವರಗಳನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಎಂತೆಂಥ ಮಹಾನುಭಾವರು ತ್ಯಾಗವನ್ನು ಮಾಡಿದ್ದಾರೆ. ಅಶಾಶ್ವತ ಶರೀರದಿಂದ ಶಾಶ್ವತ ಕೀರ್ತಿ ಸಂಪಾದನೆ ಮಾಡಿದ್ದಾರೆ. ಹಾಗಾಗಿ ಏನು ಬೇಕಾದ ಕೇಳಿ, ನಾನು ದಾನ ಕೊಟ್ಬಿಡ್ತೇನೆ ಅಂತ ತೀರ್ಮಾನ ಮಾಡಿಕೊಂಡ. ಇವೇ ಮುಂತಾದ ಕಾರಣಗಳಿಂದ ಜರಾಸಂಧನು ಬ್ರಾಹ್ಮಣರಿಗೆ ದ್ವಂದ್ವ ಯುದ್ಧ ಭಿಕ್ಷೆ ನೀಡಿದ್ದಾನೆ. ಜರಾಸಂಧನ ಸಂಹಾರವಾಗ್ತದೆ. ಆ ಬ್ರಾಹ್ಮಣ ಪರಿಚಯ ಕೃಷ್ಣ ಹೇಳಿದ, ನೋಡಪ್ಪ, ನಾನು ಕೃಷ್ಣ, ಇವನು ಅರ್ಜುನ, ಅವನು ಭೀಮಸೇನ, ಮೂವರಲ್ಲಿ ಯಾರನ್ನು ಬೇಕಾದ್ರೆ ಒಬ್ಬರನ್ನ ಆಯ್ಕೋ, ದ್ವಂದ್ವ ಯುದ್ಧ ನಮಗೆ ನೀನು ನೀಡಬೇಕು ಭಿಕ್ಷೆ ಅಂತ ಹೇಳ್ತಾನೆ ಜರಾಸಂಧ. ಆವಾಗ ಕೃಷ್ಣ, ನೀನು ಅಂಜುಬುರುಕ, ನಮ್ಮಿಂದ ಹೆದರಿ ಸಮುದ್ರ ಮನೆ ಕಟ್ಟಿದಿ, ಹೆದರಿ ಓಡಿದ ಹೇಡಿ, ಛೇ, ನಿಂಜಿತ ಯುದ್ಧ
ಅದು ಸರಿಯಾಗೋದೇ ಇಲ್ಲ. ಇನ್ನು ಅರ್ಜುನ ಇನ್ನೂ ಬಚ್ಚ, ಛ ಬಾಲಕ, ಅವನಿಗೂ ಬೇಡ, ನನಗೆ ಸರಿಸಾಟಿ ಈ ಭೀಮ, ಅವನ ಜೊತೆ ಯುದ್ಧ ಮಾಡ್ತೇನೆ ಅಂತ ಹೇಳ್ದ. ಆಯಿತು, ಇಬ್ಬರು ಯುದ್ಧ, ಗದೆ ತರಿಸ್ದ, ಯುದ್ಧ ಪ್ರಾರಂಭ ಆಗಿದೆ. ಕೃಷ್ಣನ ಸೂಚನೆಯಂತೆ ಟೊಂಗೆಯನ್ನು ಸೀಳುವಂತೆ ಆ ಜರಾಸಂಧನನ್ನು ಸೀಳಿದ್ದಾನೆ. ಆ ಸೂಚನೆ ಪ್ರಕಾರ ಜರಾಸಂಧ ಸೀಳಿ ಸಂಹಾರ ಮಾಡಿದ್ದಾನೆ. ಜರಾಸಂಧ ಪುತ್ರ ಅವನನ್ನು ರಾಜ್ಯದಲ್ಲಿ ಪಟ್ಟಾಭಿಷೇಕ, ಮಗಧ ರಾಜ್ಯ ಇವತ್ತಿನ ಬಿಹಾರ್, ಅಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾನೆ. ಬಂಧಿತರಾಜರನ್ನು ಕೃಷ್ಣ ಬಿಡುಗಡೆಗೊಳಿಸಿದ್ದಾನೆ. ಜರಾಸಂಧನ ಮಗನ ಹೆಸರೇನು? ಸಹದೇವ. ಮಗಧ ದೇಶಕ್ಕೆ ಇಂದಿನ ಹೆಸರು ಆಗಲೇ ನೋಡಿದಂತೆ ಬಿಹಾರ ರಾಜ್ಯ. ದಿಗ್ವಿಜಯವು ಜರಾಸಂಧ ವಧೆಗಿಂತ ಮೊದಲೋ ನಂತರವೋ? ಪಾಂಡವರ ದಿಗ್ವಿಜಯದ ನಂತರ ಜರಾಸಂಧ ವಧೆ ಅಂತ ಭಾಗವತ್ ಹೇಳ್ತದೆ. ಆಗಲೇ ವಿಷಯ ಬಂತದು. ಎಲ್ಲ ದಿಗ್ವಿಜಯ ಮುಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಅರ್ಜುನ ಧರ್ಮ ವಿಚಾರ ಮಾಡ್ತಾನಂತೆ, ಅಯ್ಯೋ ಇನ್ನು ಜರಾಸಂಧ ವಧೆ ಆಗಲೇ ಇಲ್ವಲ್ಲ ಅಂತ. ದಿಗ್ವಿಜಯ ಆದ ಮೇಲೆ ಜರಾಸಂಧ ವಧೆ ಅಂತ ಭಾಗವತ್ ಹೇಳ್ತಾ ಇದೆ. ಆದರೆ ಮಹಾಭಾರತ ಹೇಳ್ತದೆ ಜರಾಸಂಧ ವಧೆಯ ನಂತರವೇ ದಿಗ್ವಿಜಯ. ಹಾಗಾದರೆ ಎರಡೂ ಗ್ರಂಥಕ್ಕೆ ವಿರೋಧ ಬರ್ತಾ ಇದೆಯಲ್ಲ, ಇದನ್ನು ಪರಿಹಾರ ಹೇಗೆ ಮಾಡಿಕೊಳ್ಳಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಶಬ್ದ ನಿರ್ಣಯದ ಮಾತನ್ನು ನಮ್ಮ ಗಮನಕ್ಕೆ ತರ್ತಾ, ಪೂರ್ವಾಕಥಾ ಪರಂ ಬ್ರೂಯು ಪರಃ ಪೂರ್ವಂ ತಥೈವ ಚ ಮೋಹನಾರ್ಥಾಯ ದುಷ್ಟಾನಾಂ ಸರ್ವ ವ್ಯತ್ಯಾಸ ಇಷ್ಯತೆ ವಿಸ್ತಾರೇತು ಯದುಕ್ತಂ ಸ್ಯಾತ್ ತದ್ಗ್ರಾಹ್ಯ ಮವಿರೋಧತಃ. ಎರಡು ಕಾರಣಗಳನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು ಈ ವಿರೋಧ ಪರಿಹಾರಕ್ಕೆ. ಏನದು? ಮತ್ಸ್ಯಪುರಾಣದ ಮಾತು ಒಂದು ಆಧಾರವಾಗಿದೆ, ಅದೊಂದು ಮಾತು ಕೂಡ ಉಂಟೇ ಉಂಟು. ಮತ್ಸ್ಯಪುರಾಣದಲ್ಲಿ ಜರಾಸಂಧಂ ನಿಹತ್ಯೈವ ಪಾಂಡವೈಸ್ತು ದಿಶೋಜಿತಾಃ ಪ್ರಸಾದಾದ್ ವಾಸುದೇವಸ್ಯ ರಾಜಸೂಯ ಕ್ರತುಃ ಕೃತಃ. ಮತ್ಸ್ಯಪುರಾಣದ ಮಾತಿದು. ಏನು ಕಾರಣ ಈ ರೀತಿ ವ್ಯತ್ಯಾಸ ಇರತಕ್ಕಂಥ ಹಂಚ್ಕೊಳ್ಳೋದು ಹೇಗೆ ಅಂತ ನೋಡೋದಾಗಿದ್ದರೆ, ಪುರಾಣಗಳಲ್ಲಿ ಕಥೆಗಳನ್ನು ಕೆಲವೆಡೆ ಹಿಂದು ಮುಂದಾಗಿ ಹೇಳಿರ್ತಕ್ಕಂಥದ್ದು ಅಸುರ ಮೋಹನಕ್ಕಾಗಿ. ಒಂದನೇ ಕಾರಣ. ಸಂಕ್ಷೇಪ ವಿಸ್ತಾರಗಳಿಗೆ ವಿರೋಧ ಬಂದಾಗ ವಿಸ್ತಾರ ವಿವರಣೆಯನ್ನೇ ಸ್ವೀಕರಿಸಬೇಕು. ಭಾಗವತದಲ್ಲಿ ಈ ಜರಾಸಂಧ ವಧೆ ಸಂಕ್ಷಿಪ್ತವಾಗಿ ಬಂದಿದೆ. ಮಹಾಭಾರತದಲ್ಲಿ ಜರಾಸಂಧ ವಧೆ ವಿಸ್ತಾರವಾಗಿದೆ. ಈ ಸಂಕ್ಷೇಪ ವಿಸ್ತಾರಗಳಲ್ಲಿ ವಿರೋಧ ಕಂಡು ಬಂದಾಗ ವಿಸ್ತಾರ ಹೇಳ್ತಕ್ಕಂಥ ಗ್ರಂಥವನ್ನೇ ಆಧಾರವಾಗಿ ಇಟ್ಟುಕೊಳ್ಳಬೇಕು. ಇಷ್ಟೇ ಅಲ್ಲ, ಇಲ್ಲಿ ಒಬ್ಬ ಸಜ್ಜನನ ಗುಣಗಾನ ಉಂಟು ಈ ಕಥೆಯಲ್ಲಿ. ಏನದು? ಅರ್ಜುನಾದಿಗಳಿಂದ ಸಾಧ್ಯವಾಗದೇ ಇರತಕ್ಕಂಥದ್ದು. ಜರಾಸಂಧನಂತಹ ಮಹಾಪರಾಕ್ರಮಿನೋ ದುಷ್ಟನೋ ಪಾಪಿನೋ ಅವನ ವಧೆ ಮಾಡಿದ್ದಾನೆ ಹಿಂಸೇನ ಅಂದರೆ ಅವನ ಸಾಮರ್ಥ್ಯ ಇದು. ಅದಕ್ಕಾಗಿ ಸಜ್ಜನ ಗುಣಗಾನದಂತಹ ವಿಷಯಕ್ಕೆ ಫಸ್ಟ್ ಪ್ರಯಾರಿಟಿ, ಮೊದಲ ಪ್ರಾಶಸ್ತ್ಯ. ಆ ಕಾರಣಕ್ಕಾಗಿ ಅದನ್ನು ಹೇಳಬೇಕು ಅಂತ ಕ್ರಮ. ಜರಾಸಂಧನ ಸಂಹಾರದ ಬಳಿಕ ಪಾಂಡವರು ದಿಗ್ವಿಜಯ ಮಾಡಿದ್ದಾರೆ. ಕೃಷ್ಣಾನುಗ್ರಹದಿಂದ ರಾಯಸೂಯ ಯಾಗವು ಸಂಪನ್ನಗೊಂಡಿತು ಎಂಬ ಮತ್ಸ್ಯಪುರಾಣದ ಮಾತು ಕೂಡ ಇದಕ್ಕೆ ಪೂರಕ ಆಗಿರತಕ್ಕಂಥದ್ದು. ಶ್ರೀಕೃಷ್ಣಾರ್ಪಣಮಸ್ತು.